ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಾನು ಈ 5 ವರ್ಷಗಳ ಹಿಂದೆ ಈ ಸಾಧನೆ ಬರುವುದಕ್ಕಿಂತ ಮುಂಚೆ ನಾನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ತುಂಬ ಹೈಪರ್ ಆಸಿಡಿಟಿ ಪ್ರಾಬ್ಲಮ್ ಇತ್ತು, ನಿದ್ದೆ ಬರ್ತಾ ಇರಲಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಈ ರೀತಿಯ ಅನೇಕ ಸಮಸ್ಯೆಗಳು ಇತ್ತು. ಈ ಸಮಸ್ಯೆಗಳು ಇರುವಾಗಲೇ ನನಗೆ ಸಿಕ್ಕಿದ್ದು ಈ ಪ್ರಾಣಾಯಾಮ ಯೋಗ ನಿದ್ರಾ ತರಗತಿಯ ದಾರಿ. ಇದನ್ನು ನಾನು ಸತತವಾಗಿ ಅಭ್ಯಾಸ ಮಾಡಿದರ ಫಲವಾಗಿ ನಾನು ನನ್ನ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದಿದ್ದೀನಿ. ಜೊತೆಗೆ ನನ್ನಂತಹ ಅನೇಕ ಜನರಿಗೆ ಈ ರೀತಿಯ ಸಮಸ್ಯೆಗಳಿರುತ್ತೆ, ಮಾನಸಿಕವಾಗಿ ನೆಮ್ಮದಿಯಾಗಿರೋದಿಲ್ಲ. ಈ ರೀತಿಯ ಸಮಸ್ಯೆ ಇದ್ದವರಿಗೆ ಪ್ರಯೋಜನ ಆಗಲಿ, ಅವರೂ ಸಹ ನನ್ನಂತೆ ಜೀವನವನ್ನು ಖುಷಿಯಾಗಿ ಮುನ್ನಡೆಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಟ್ರೈನಿಂಗ್ ಎಲ್ಲ ತೆಗೆದುಕೊಂಡು ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾನು ಪ್ರಾಣಾಯಾಮ ಯೋಗ ನಿದ್ರಾ ತರಗತಿಯನ್ನು ಮಾಡಿದವರಲ್ಲಿ ಅನೇಕ ಜನರಿದ್ದಾರೆ. ಆಲ್ಮೋಸ್ಟು ಒಂದು 1000+ ಜನರಿದ್ದಾರೆ. ಅದರಲ್ಲಿ ಕೆಲವರ ಈ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ಅವರಲ್ಲಿ ಏನು ಬದಲಾವಣೆ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಸಹ ನೋಡಿ, ನೀವು ಸಹ ಪ್ರಾಣಾಯಾಮ ಮತ್ತು ಯೋಗ ನಿದ್ರಾ ತರಗತಿಯಲ್ಲಿ ಭಾಗವಹಿಸಿ. ಮಾಹಿತಿ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಮತ್ತು ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನೂ ಸಹ ನಿಮಗೆ ನಾನು ಲಿಂಕನ್ನು ಹಾಕ್ತೀನಿ. ಹಾಗಾಗಿ ದಯಮಾಡಿ ನೀವು ಸಹ ಪ್ರಯೋಜನ ಪಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಗೀತಾ ಮೇಡಮ್ ಹೇಳಿ. ಮನಸ್ಸಿನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ, ಫೋಕಸ್ ಮೈಂಡ್ ಇರುತ್ತೆ, ಮತ್ತೆ ಮನಸ್ಸು ಚಂಚಲತೆ ತುಂಬಾ ಕಡಿಮೆ ಆಗಿದೆ. ಅದು ಗೊತ್ತಾಗ್ತಾ ಇದೆ. ನೀವು ಹೇಳಿದಾಗೆ ಅಂದ್ರೆ ನಾವು ಮನಸ್ಸನ್ನು ಅಬ್ಸರ್ವ್ ಮಾಡ್ಕೊಂಡು ಧನಾತ್ಮಕ ವಿಚಾರಗಳನ್ನ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿದೆ. ಅದು ನೆಗೆಟಿವ್ ಹೋಗಿದ ತಕ್ಷಣನೇ ಫೀಲ್ ಆಗುತ್ತೆ, ಏನ್ ಯೋಚನೆ ಮಾಡ್ತಾ ಇದೆಯಾ ಚೆಕ್ ಮಾಡು ಅಂತ ಒಂದು ಇನ್ಸ್ಟ್ರಕ್ಷನ್ ಬಂದಂಗ ಅನ್ಸುತ್ತೆ. ಸೊ ಆಟೋಮೆಟಿಕಲಿ ಅವಾಗ ನಾವು ಅದನ್ನ ಪಾಸಿಟಿವ್ ಕಡೆಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ. ಒಟ್ಟಿನಲ್ಲಿ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಕಾಣಿಸ್ತಾ ಇದೆ ನಂಗೆ. ದೈಹಿಕವಾಗಿ ಅಫ್ಕೋರ್ಸ್ ಇದು ಲಂಗ್ಸ್ ಸ್ಟ್ರಾಂಗ್ ಆದಂಗೆ, ಜಾಸ್ತಿ ಇನ್ಹಲೇಷನ್, ಡೀಪ್ ಇನ್ಹಲೇಷನ್ ನಡೆಯೋದ್ರಿಂದ ಜಾಸ್ತಿ ಆಕ್ಸಿಜನ್ ಅಂದ್ರೆ ಒಳ್ಳೆ ಹೆಲ್ತ್ ನ್ಯಾಚುರಲ್. ಸೊ ಈ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿದೆ ಕ್ಲಾಸಸ್. ಮೇಡಮ್, ನಂಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೈಟ್ ಶಿಫ್ಟ್ ಅಲ್ಲಿ ಇರೋ ಕಾರಣದಿಂದ 2 ಅವರ್ ನಿದ್ದೆ ಮಾಡ್ತಿದ್ದೆ. ಮತ್ತೆ ನಿದ್ದೆಗೆ ಇಡೋದು ಅಂದ್ರೆ ನಿಮ್ಮ ಸುಮ್ಮನೆ ಸುಸ್ತಾಗಿರುತ್ತೆ. ಇದು ಮಲ್ಕೊಂಡ್ರು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಂಗೆ ನಿದ್ದೆ ಬರೋ ಒಂಥರ ಎದ್ದೇಳಕ್ಕೂ ಶಕ್ತಿ ಇರಲ್ಲ, ಬಟ್ ನಿದ್ದೆನೂ ಬರ್ತಾ ಇರಲಿಲ್ಲ. ಇವಾಗ ನಾನು ಹಾಸಿಗೆ ಮೇಲೆ ದಿಂಬಿನ ಮೇಲೆ ತಲೆ ಇಟ್ಟರೆ ಒಂದು 5 ನಿಮಿಷಕ್ಕೆ ನಿದ್ದೆ ಬರಂಗಾಗ್ತದೆ. ಒಂಥರ ನಂದು ನಿದ್ದೆ ಮಾಡೋ ಸೈಕಲ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ನಾನು. ಜೈ ಗುರುದೇವ್. ನಮಸ್ತೆ ಮೇಡಮ್. ಜೈ ಗುರುದೇವ್. ನನಗೆ ಬಲಗೈ ತುಂಬಾ ಪೇನ್ ಬರ್ತಾ ಇತ್ತು ಮೇಡಮ್. ಒಂದು 15-20 ಮಿನಿಟ್ಸ್ ಅಷ್ಟು ನೋವು ಆಗ್ತಾನೆ ಇತ್ತು ಮೇಡಮ್. ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ, ಮತ್ತೆ ಐಸ್ ಕ್ಯೂಬ್ ಎಲ್ಲ ಇಟ್ಟಿದ್ದೀನಿ ಮೇಡಮ್. ಆದ್ರೂ ಕಡಿಮೆ ಆಗಿರ್ಲಿಲ್ಲ. ಈಗ ಪ್ರಾಣಾಯಾಮ ಆದ್ಮೇಲೆ ಅದು ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಸ್ವಲ್ಪ ಅಂದ್ರೆ ಒಂದು 20% ಅಷ್ಟೇ ಮೇಡಮ್ ಬರೋದು. ಅದ್ ಬಂದ್ರೂ ಒಂದು 2-3 ಮಿನಿಟ್ಸ್ ಇರುತ್ತೆ, ಆಮೇಲೆ ಅದೇ ನೋವು ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಅಷ್ಟು ನೋವು ಕಡಿಮೆ ಆಗ್ಬಿಟ್ಟಿದೆ ಮೇಡಮ್. ಇದು ಪ್ರಾಣಾಯಾಮ ಆದ್ಮೇಲೆ ಮೇಡಮ್ ಈ ತರ ಇದಾಗಿ ಚೇಂಜಸ್ ಆಗ್ಬಿಟ್ಟಿರೋದು ನನಗೆ. ಎಷ್ಟು ಪೇನ್ ಆಗ್ತಿದ್ರು ಅಂದ್ರೆ ಪಾತ್ರೆನೇ ತೊಳೆಯಕ್ ಆಗ್ತಿರ್ಲಿಲ್ಲ, ಮತ್ತೆ ಗಟ್ಟಿಯಾಗಿ ಪಾತ್ರೆ ಇಟ್ಕೊಳಕ್ ಆಗ್ತಿಲ್ಲ. ಹಿಂಗ್ ಈ ತರ ಮುಷ್ಟಿನ ಈ ತರ ಹಿಂಗ್ ಭದ್ರಾಗಿ ಮಾಡಕ್ ಆಗ್ತಿರ್ಲಿಲ್ಲ ಮೇಡಮ್. ಪೇನ್ ಆಗ್ತಿತ್ತು ಅಷ್ಟೊಂದು. ಅದಂತೂ ಸಖತ್ ಚೇಂಜ್ ಆಗಿದೆ ಮೇಡಮ್ ನನ್ ಬಲಗೈ ಪೇನು ಈ ಪ್ರಾಣಾಯಾಮ ಸೇರಿದ್ಮೇಲೆ. ಓಕೆ, ವೆರಿ ಗುಡ್. ಮೋರ್ ಪವರ್ ಟು ಯು. ಅಶ್ವಿನಿ ಮೇಡಮ್. ಜೈ ಗುರುದೇವ್. ಜೈ ಗುರುದೇವ್. ಎಲ್ಲ ಇಂತ ಮುಖ್ಯವಾಗಿ ಟೈಮಿಂಗ್ಸ್. ನಮ್ಗೆ ಈಗ 6 ಗಂಟೆಗೆ ಅಂತಂದ್ರೆ 5 ಗಂಟೆಗೆ ನಮ್ಗೆ ಅದು ಹೇಳ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಶುರು ಆಗ್ಬಿಟ್ಟಿದೆ. ಅಟೆಂಡ್ ಆಗ್ಬೇಕು, ನಾನ್ ಬೇಗ ಹೇಳ್ಬೇಕು ಅನ್ನೋದು. ಅದ್ ನಿದ್ದೆ ಬರುತ್ತೆ. ಸ್ವಲ್ಪ ನಾನು ಮೆಡಿಸಿನ್ ತಗೊಳ್ಳೋದ್ರಿಂದ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಅದು ಕಂಟ್ರೋಲ್ ಆಗ್ಬೇಕು. ನಾನು ಬೆಳಗ್ಗೆ ಬೇಗ ಹೇಳೋದ್ರಿಂದ ನನಗೆ 10 ಗಂಟೆ 10:15 ಅಷ್ಟೊಂದು ನಿದ್ದೆ ಮಾಡಕ್ ಶುರು ಮಾಡ್ತಾ ಇದ್ದೀನಿ. ನಾನು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನನಗೆ. ಅದೇನ್ ಮಾಡಿದ್ರೆ ಅದು ಮೋಸ್ಟ್ಲಿ ಮೆಡಿಸಿನ್ ಇದ್ರಿಂದ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಚೈತನ್ಯ ಇದೆ. ಓಡಾಡ್ತೀನಿ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಜಾಸ್ತಿ ಎಲ್ಲ ಓಡಾಡಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ಮನೆ ಕೆಲಸದಲ್ಲಿ ಸ್ವಲ್ಪ ಭಾರ ಆಗ್ತಾ ಇದೆ ಬಾಡಿ, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಪ್ರಾಣಾಯಾಮದಿಂದ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ, ಅದು ಅನುಭವ ನನಗಿದೆ ಅದು. ಬಟ್ ತುಂಬಾ ಉತ್ಸಾಹ ಬಂದಿದೆ ಶರೀರದಲ್ಲಿ, ಮಾಡ್ಬೇಕು ಅನ್ನೋ ಒಂದು ಹಠ ಇದೆ. ಚೆನ್ನಾಗಿದೆ ಮೇಡಮ್. ಜೈ ಗುರುದೇವ್. ಮೋರ್ ಪವರ್ ಟು ಯು. ಗೀತಮ್ಮ. ಜೈ ಗುರುದೇವ್. ಜೈ ಗುರುದೇವ್. ಶರೀರದಲ್ಲಿ ಒಳ್ಳೆ ಲವಲವಿಕೆ ಇರ್ತದೆ. ಎಲ್ಲ ಪ್ರತಿ ಕೆಲಸವನ್ನು ಉತ್ಸಾಹದಿಂದ ಮಾಡ್ಲಿಕ್ಕೆ ಬರ್ತದೆ. ನಾನು ಬೆಳಿಗ್ಗೆ ಮೊದಲು ಬೇಗ ಎದ್ದು ನಂದು ಪಾರಾಯಣ ಎಲ್ಲ ಉಂಟು, ಅದನ್ನೆಲ್ಲ ಮಾಡಿ 5ಕ್ಕೆ ಹೇಳ್ತಿದ್ದೆ. ಈಗ 4ಕ್ಕೆ ಎದ್ದು ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಅಷ್ಟೇ. ವೆರಿ ಗುಡ್. ಮೋರ್ ಪವರ್ ಟು ಯು.
ಥ್ಯಾಂಕ್ ಯು. ಅನ್ನಪೂರ್ಣೇಶ್ವರಿ ಮೇಡಮ್. ನಮಸ್ತೆ ಮೇಡಮ್. ಅದೇ ನಮಸ್ತೆ. ಇದು ನೀವು ಹೇಳಿದ್ದು ನಿಜ. ಟೈಮಿಂಗ್ಸ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗ್ಲೂ ಟೆನ್ಷನ್ ಅನ್ನ ಹೈಯೆಸ್ಟ್ ಮಾಡ್ಲಿಕ್ಕೆ ಕಾರಣ. ಈಗ ಟೈಮ್ ಆದ ಕಾರಣ ಈಗ ಸಾಮಾನ್ಯವಾಗಿ ನಾನು 5 ಗಂಟೆಗೆ ಎದ್ದೆಲ್ಲ ಕೆಲಸ ಮುಗಿಸ್ತಾ ಇದ್ದೆ. ಈಗ ಇದು ಪ್ರಾರಂಭ ಆದ್ಮೇಲೆ ಇನ್ನೂ ಬೇಗ ಅಂದ್ರೆ ಒಂದು 4 ಗಂಟೆಗೆ ಇತ್ತು. ಸಾಮಾನ್ಯ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋ ಹೊತ್ತಿಗೆ ನನ್ನ ಫುಲ್ ಎಲ್ಲಾ ವರ್ಕ್ಗಳು ಮುಗ್ದಿರ್ತದೆ. ಇಲ್ಲಾಂದ್ರೆ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ. ಮತ್ತೆ ಇದು ನಾನು ಯೋಗ ನಿದ್ರೆಗೆ ಸೇರುವ ಮೊದಲು ಎಷ್ಟೇ ನಾನು ಟೈಮ್ ಮೇಂಟೈನ್ ಮಾಡಿ ನಾನು ಹೊರಡೋದಾದ್ರೂ ಕೂಡ ತಲೆ ಒಳಗೆ ಒಂದು ತರ ಗಡಿಬಿಡಿ ಗಡಿಬಿಡಿ ಅಂದ್ರೆ ಮನಸ್ಸಲ್ಲಿ. ಆದ್ರೆ ಈಗ ಶಾಂತವಾಗಿ ಅಂದ್ರೆ ಅದೇ ಟೈಮ್ ಅದೇ ಇದ್ರಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೇನೆ. ಬಟ್ ಅತ್ಯಂತ ಶಾಂತವಾಗಿ ನನ್ನ ಕೆಲಸ ಮುಗ್ದೋಗ್ತದೆ. ನಾನು ಹೊರಟು ನನ್ನ ಡ್ಯೂಟಿಗೆ ಹೋಗ್ತೇನೆ ನಿಜವಾಗ್ಲೂ. ಮತ್ತೆ ಇನ್ನೊಂದು, ನಾನು ನನ್ನನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತ ಶ್ರೀಲತಾ ರಾವ್ ಅವರ ಇದ್ರಲ್ಲಿ ಕೇಳಿದ್ರೆ ಅವರು ಸಿಕ್ಕಿದ್ರು ಕೇಳಿದ್ರು. ಯಾಕಂದ್ರೆ ನಾನು ಹೇಳಿದೆ ನನ್ನ ಮನದಾಳದ ಮಾತು ನಾನು ಹೇಳಿದೆ. ಯಾಕಂದ್ರೆ ನಿಜವಾಗ್ಲೂ ನನಗೆ ಇಷ್ಟು ಸಾಮಾನ್ಯವಾಗಿ ಎಲ್ಲರೂ ಕ್ಲಾಸ್ ಮಾಡ್ತಾರೆ, ಬಟ್ ಅದನ್ನ ಅಷ್ಟು ಸ್ಪಷ್ಟವಾಗಿ ಇದು ಮಾಡುವಂತದ್ದು ನಿಜ ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ 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 ಥ್ಯಾಂಕ್ ಯು. ಎದ್ಬಿಡ್ತೇನೆ, ನನ್ನ ರೊಟೀನ್ಗಳನ್ನ ನಾನು ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತು. ಸರ್, ಮೊದಲನೇ ಬದಲಾವಣೆ ಇದು ನಂದು ಬ್ರೀತಿಂಗ್ ಇಂಪ್ರೂವ್ ಆಗಿದೆ. ಮುಂಚೆ ಬ್ರೀತಿಂಗ್ ಸೈಕಲ್ ರಿವರ್ಸ್ ಬ್ರೀತಿಂಗ್ ಇತ್ತು ಡೆಫಿನೆಟ್ಲಿ. ನನಗೆ ಗೊತ್ತಿಲ್ದಂಗೆ ರಿವರ್ಸ್ ಬ್ರೀತಿಂಗ್ ಮಾಡ್ತಿದ್ದೆ, ಮತ್ತೆ ಬ್ರೀತಿಂಗ್ ಅರ್ಧಕ್ಕೆ ನಿಲ್ಲಿಸ್ತಿದ್ದೆ. ಈಗ ಒಂದು ವಾರದಿಂದ ನಾನು ಚೇಂಜಸ್ ಏನ್ ನೋಡ್ತೀನಿ ಅಂತಂದ್ರೆ ನನ್ನ ಬ್ರೀತಿಂಗ್ ಡಿಫ್ರೆಂಟ್ ಆಗಿದೆ. ಮತ್ತೆ ಕಂಪ್ಲೀಟ್ ಬ್ರೀತಿಂಗ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಬ್ರೀತಿಂಗ್ ಮಾಡ್ತಿರೋದ್ರಿಂದ ನನಗೆ ಫೀಲ್ ಆಗ್ತಿದೆ ಬಾಡಿ ಸ್ವಲ್ಪ ಎನರ್ಜೈಸ್ಡ್ ಆಗಿದೆ ಅಂತ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಂಗೆ ಮಧ್ಯಾಹ್ನ ಎಲ್ಲ ನಿದ್ದೆ ಬರ್ತಿತ್ತು. ಒಂಥರ ಆಫೀಸ್ ಕೆಲಸದ ಸುಸ್ತಲ್ಲಿ ಮೇ ಬಿ ಆ ಟೆನ್ಷನ್ ಇದ್ ಮಾಡ್ಕೊಳಕ್ಕೆ ನಿದ್ದೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ನಿದ್ದೆ ಬಂದ್ ಮಾಡಿದ್ರು ಆ ನಿದ್ದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಬರೀ ಆಫೀಸ್ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಅದು ಮಾಡ್ತಿಲ್ಲ, ಈಗ ಯೋಗ ನಿದ್ರೆ ಮಾಡ್ತಿದ್ದೀನಿ. ಮತ್ತೆ ರಾತ್ರಿ ಮುಂಚೆ ತುಂಬಾ ಲೇಟ್ ಆಗಿ ಮಲಗ್ತಿದ್ದೆ, 1 ಗಂಟೆ 1:30 ಆತರ ಎಲ್ಲ ಮಲಗ್ತಿದ್ದೆ. ಈಗೇನಾಗಿದೆ 10 ಗಂಟೆಗೆ ಮಲಗ್ತೀನಿ. ಮತ್ತೆ ಆ ಮಲಗಿದ್ಮೇಲೆ ಇಮಿಡಿಯೇಟ್ ಆಗಿ ನಿದ್ದೆ ಬರುತ್ತೆ. ಮತ್ತೆ ಆ ನಿದ್ದೆಲಿ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ನಿದ್ದೆ ಮಾಡಿದ ತಕ್ಷಣ ನೆಕ್ಸ್ಟ್ ದಿನ ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ಏನ್ ಮೀಟಿಂಗ್ ಇದೆ ಅದ್ ಮಾಡ್ಬೇಕಾ, ಇದ್ ಹೆಂಗ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ನಿದ್ದೆಲಿ. ಆ ಯೋಚನೆ 1-2-3 ಗಂಟೆ ಮಾಡ್ತಿದ್ದೆ. ಸೊ ಇವಾಗ ಅದೆಲ್ಲ ಏನು ಬರಲ್ಲ. ಸೊ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಬೆಳಿಗ್ಗೆ ಇವಾಗ ವಿಥೌಟ್ ಅಲಾರ್ಮ್ 5 ಗಂಟೆಗೆ ಎಚ್ಚರ ಆಗುತ್ತೆ. ಸೊ ಇವಾಗ ಒಂದು ರುಟೀನ್ ಸೆಟ್ ಆಗಿದೆ. ಸೊ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು ಡಿಟರ್ಮಿನೇಷನ್ ಇದೆ. ವೆರಿ ಗುಡ್. ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಚೇಂಜಸ್ ಬಂದಿದ್ಯಾ? ಆರೋಗ್ಯದಲ್ಲಿ ಡೆಫಿನೆಟ್ಲಿ ಚೇಂಜಸ್ ಬಂದಿದೆ. ಸೊ ಮುಂಚೆ ಒಂಥರ ಸುಸ್ತಲ್ಲಿ ಅನಿಸ್ತಿತ್ತು. ಸೊ ಅದೆಲ್ಲ ಏನು ಇಲ್ಲ ಇವಾಗ. ಮತ್ತೆ ಸ್ವಲ್ಪ ಬ್ರೀತಿಂಗ್ ಅಲ್ಲಿ ಶೀತ ಎಲ್ಲ ಇತ್ತು, ನಂಗೆ ನೋಸ್ ಬ್ಲಾಕ್ ಎಲ್ಲ ಇತ್ತು. ಸೊ ಅದೇನು ಇವಾಗ ಅಷ್ಟೊಂದು ಆಗ್ತಾ ಇಲ್ಲ. ಸೊ ಅದು ನಾನು ಇವಾಗ 1 ವೀಕ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡಿದ್ದೀನಿ. ಶಶಿಕಲಾ ಮೇಡಮ್. ಹಾ ಮೇಡಮ್, ನನಗೆ ಫುಲ್ ಮೊದಲು ತುಂಬಾ ಗ್ಯಾಸ್ಟ್ರಿಕ್ ಇತ್ತು ಮೇಡಮ್. ಇವಾಗ ಫುಲ್ ಕಡಿಮೆ ಆಗಿದೆ. ರಾತ್ರಿ ಗ್ಯಾಸ್ಟ್ರಿಕ್ ಇಂದಾನೆ ಅರ್ಧ ನಿದ್ರೆ ಬರ್ತಾ ಇರ್ಲಿಲ್ಲ ನಂಗೆ. 12 ಗಂಟೆ 1 ಗಂಟೆ ತನಕ ಫುಲ್ ನಿದ್ದೆ ಬರ್ತಾ ಇರ್ಲಿಲ್ಲ. ಇದಕ್ಕೋಸ್ಕರನೇ ನಾನು ಸೇರ್ಕೊಂಡಿದ್ದು, ಯೋಗ ನಿದ್ರೆಗೆ ಜಾಯ್ನ್ ಆಗಿದ್ದು, ನಿದ್ದೆ ಬರ್ತಾ ಇಲ್ಲ ಅಂತ. ಆಮೇಲೆ ಗ್ಯಾಸ್ಟ್ರಿಕ್ ವಿಪರೀತ ಇತ್ತು ಮೇಡಮ್. ಈಗ ನನಗೆ ಗ್ಯಾಸ್ಟ್ರಿಕ್ ಫುಲ್ ಕಡಿಮೆ ಆಗಿದೆ. ರಾತ್ರಿ 10 ಗಂಟೆಗೆಲ್ಲ ನಿದ್ದೆ ಮಾಡ್ತೀನಿ. ಗ್ಯಾಸ್ಟ್ರಿಕ್ ಫುಲ್ ಕಡಿಮೆ ಆಗಿದೆ. ಸ್ವಲ್ಪ ಆರೋಗ್ಯದಲ್ಲಿ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. 1 kg ವೆಯ್ಟ್ ಲಾಸ್ ಆಗಿದ್ದೀನಿ. ವೆರಿ ಗುಡ್.